ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಆಷಾಢ ಮಾಸ ಶುರುವಾಗಿ ಹೋಯಿತು. ವೆದರ್ ಅಂತೂ ಅದೆಷ್ಟು ಚೆನ್ನಾಗಿದೆ, ಬಿಸಿಲು ಜಾಸ್ತಿ ಇಲ್ಲ, ಗಾಳಿ ಬೀಸ್ತಾನೆ ಇರುತ್ತೆ. ಇದು ನನ್ನ ಫೇವ್ರೆಟ್ ಮಾಸ, ಯಾಕಂತಂದರೆ ನಾನು ಹುಟ್ಟಿದ್ದು ಆಷಾಢ ಮಾಸದಲ್ಲೇ. ತಿಂಡಿ ಎಲ್ಲ ತಿಂದು ತಿಂಡಿ ಎಲ್ಲ ತಿಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೂತಿದ್ದೀನಿ. ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡೋದಿನ ಸ್ವಲ್ಪ ಲೇಟ್ ಆಗುತ್ತೆ, ಮಾಡಿ ಎಲ್ಲ ಕೂತ್ಕೊಳ್ಳೋ ಅಷ್ಟರಲ್ಲಿ ಸಮನ್ವಿನೇ ಬಂದ್ಬಿಟ್ಲು. ಇವತ್ತು ಚೌತಿ. ಅಮ್ಮನ ಮನೇಲಿ ಬಾ ಅಂತ ಹೇಳಿದ್ರು, ಸಂಜೆ ಪೂಜೆಗೆಲ್ಲ ಕೊಟ್ಟಿರ್ತೀವಿ, ಬರ್ಸಿರ್ತೀವಿ ದೇವಸ್ಥಾನದಲ್ಲಿ. ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರೋ ಅಂತೆ, ಬಾ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ರೆಡಿಯಾಗಿ ಕೂತಿದ್ದೀನಿ ಅಮ್ಮನ ಮನೆಗೆ ಹೋಗೋದಕ್ಕೆ. ಸೊ ಮೇ ಬಿ ಇವತ್ತು ವ್ಲಾಗ್ ನಾನು ಅಮ್ಮನ ಮನೆಯಿಂದನೇ ಮಾಡ್ತೀನಿ. ಆಮೇಲೆ ಇದು ನರ್ಸರಿ ಕ್ಲಾಸ್ ಹೆಂಗಿರುತ್ತೆ ಕೊಟ್ರಿ ಇವತ್ತು ಸ್ಕೂಲಲ್ಲಿ? ಯಾವ ರೈಮ್ಸ್ ಹೇಳ್ಕೊಟ್ರು? ಅಯ್ಯೋ ಗುಂಡು ಬಿದ್ದೋದು. ಹಾತಿ ರಾಜ ಕವಚಲ್ಲ ಹೇಳ್ಕೊಟ್ರ ಸ್ಕೂಲಲ್ಲಿ? ಆಮೇಲೆ ಸರಿ ಸರಿ. ಅಲ್ಲಿ ಇದು ಹೇಳು ಸಮನೆ, ಇದು ಹೆಂಗೆ ಏನಾಯ್ತು ಸ್ಕೂಲಲ್ಲಿ ಹೇಳು, ಒಂದ್ಸಲ ಹೇಳ್ಬಿಡು. ಹಬ್ಬ ಆಯ್ತಾ? ಹತ್ಯಾ ಚಪಾತಿ ಜಾಸ್ತಿ ಹತ್ಯಾ ಹೌದಾ? ಆಗ್ಲೇ ಹೇಳ್ದಂಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಬಂದಿದ್ರು ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಏನ್ ಪ್ರಾಕ್ಟಿಂಗ್ ಮಾಡ್ತೀಯ ಸವನ್? ABCD ಬರೀತೀನಿ, ಸ್ಟ್ಯಾಂಡಿಂಗ್ ಲೈನ್ ಬರೀತೀನಿ, ABCD ಬರೀತೀನಿ, ಸ್ಟ್ಯಾಂಡಿಂಗ್ ಲೈನ್ ಬರೀತೀನಿ, ಏನೋ ಬರೀತೀನಿ. ಸೊ ಸಮನ್ವಿ ಇನ್ನೂ ಸ್ಕೂಲಲ್ಲಿ ಏನೇನು ನಡೀತು ಅಂತ ಹೇಳೋದು ಮುಗ್ದೇ ಇರಲಿಲ್ಲ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಬಂದುಬಿಟ್ಟಿದ್ರು. ಸೊ ಕಾರಲ್ಲಿ ಉದ್ದಕ್ಕೂ ಹೇಳ್ಕೊಂಡು ಬರ್ತಾ ಇದ್ದಾಳೆ ಏನೇನು ನಡೀತು ಸ್ಕೂಲಲ್ಲಿ ಇವತ್ತು ಅಂತ ಹೇಳಿ. ಯೂಶಲಿ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಂತಂದರೆ ಜಾನು ಬೆಳಗ್ಗೆ ಆಫೀಸ್ಗೆ ಹೋಗ್ತಾನೆ, ಡ್ರಾಪ್ ಮಾಡಿಬಿಟ್ಟು ಹೊಟ್ಟೋಗ್ತಾನೆ. ಆದರೆ ಸಮನ್ವಿಗೆ ಇವಾಗ ಸ್ಕೂಲ್ ಇರೋದ್ರಿಂದ, ಜಾಸ್ತಿ ಹೊತ್ತು ಇರೋದ್ರಿಂದ ಸ್ಕೂಲ್ ಯಾಕೆ ಮಿಸ್ ಮಾಡಬೇಕು ಅಂತ ಹೇಳಿ ಸ್ಕೂಲ್ ಮುಗಿಸ್ಕೊಂಡು ಈಗಷ್ಟೇ ಅಮ್ಮನ ಮನೆಗೆ ಬಂದ್ವಿ. ಅಪ್ಪಾಜಿ ತರಕಾರಿ ಹೆಚ್ಚಿಕೊಡ್ತಾ ಇದ್ದಾರೆ. ಸೊ ಫೈನಲಿ ಅಮ್ಮನ ಮನೆಗೆ ಬಂದಾಯಿತು. ಸೊ ಅಮ್ಮ ಅಪ್ಪಾಜಿ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಕೂತಿದ್ದೀವಿ. ನನ್ನ ತಮ್ಮನ ಮಗು ಬಂದಿದ್ವಿ, ಆಟ ಆಡ್ಸೋಣ ಅಂತ ನೋಡ್ತಾ ಇದ್ದೆ, ಅವನಿನ್ನೂ ಮಲಗಿದ್ದಾನೆ. ಸೊ ಅವ್ನು ಹೇಳೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ರಿಟೈರ್ ಆಗಿರೋದ್ರಿಂದ ಸ್ವಲ್ಪ ಅಮ್ಮಂಗೆ ಅಷ್ಟು ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಯೂಶಲಿ ಹಾಗೆ ಅಲ್ವಾ, ರಿಟೈರ್ ಲೈಫ್ ಅದೇ ಥರನೇ ಇರುತ್ತೆ. ಸೊ ನಮ್ಮಮ್ಮ ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಬಾ ಅಂತ ಹೇಳಿದ್ರು ತಕ್ಷಣ ಹೊರಟು ಬಂದುಬಿಟ್ಟೆ. ಸೊ ಅದೇನೇ ಎಲ್ಲ ಈಗ ತರಕಾರಿ ಎಲ್ಲ ಹೆಚ್ಚಿಕೊಟ್ಟಿದ್ದಾರೆ, ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರೆಸಿಪಿ ನಾನಿಲ್ಲಿ ಏನು ಅಷ್ಟು ಡೀಟೇಲ್ಡಾಗಿ ತೋರಿಸಿಲ್ಲ, ಅದೇ ಮಾಮೂಲಿ ಎಲ್ಲ ತರಕಾರಿ, ತೊಗರಿಬೇಳೆ, ಟೊಮ್ಯಾಟೊ, ಬಟಾಣಿ ಎಲ್ಲ ತರಕಾರಿ ಯಾವ್ಯಾವ್ದು ಬೇಕೋ ಎಲ್ಲ ಹಾಕ್ಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ ಮೊದಲಿಗೆ. ಯೂಶಲಿ ಬಿಸಿಬೇಳೆ ಭಾತ್ಗೆ ನಮ್ಮಮ್ಮ ಹುರ್ಕೊಂಡು ಮಾಡ್ತಾರೆ, ಫ್ರೆಶ್ಶಾಗಿ ಬಾತ್ ಪೌಡರ್ ರೆಡಿ ಮಾಡಿಕೊಂಡು ಮಾಡ್ತಾರೆ. ಇವತ್ತು ಸ್ವಲ್ಪ ತಡ ಆಗೋಗಿತ್ತು, ಸಾಮಾನ್ಯ ಸ್ಕೂಲೆಲ್ಲ ಮುಗಿಸ್ಕೊಂಡು ನನ್ನ ಕರ್ಕೊಂಡು ಬಂದ ಮೇಲೆ ಶುರು ಮಾಡಿದವರು, ಹಾಗಾಗಿ ಲೇಟಾಗಿಬಿಡುತ್ತೆ ಅಂತ ಹೇಳಿ ರೆಡಿ ಇರೋ ಪೌಡರ್ನಲ್ಲೇ ಮಾಡ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಅದೇ ರೆಸಿಪಿ ಅವ್ರು ಮಾಡೋ ಥರನೇ ಪ್ರೊಸೀಜರಲ್ಲಿ ನಾವು ಮಾಡಿದ್ರೆ ಅದು ರುಚಿ ಬರೋದಿಲ್ಲ. ಅದು ಯಾರು ಮಾಡ್ತಾರೋ ಹೇಗೆ ಮಾಡ್ತಾರೋ ಅವ್ರವ್ರು ಮಾಡಿದ್ರೇ ಆ ರುಚಿ ಬರುತ್ತೆ. ಆ್ಯಕ್ಚುಲಿ ನಾನು ಇವತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆಲ್ಲ, ಪ್ರೆಗ್ನೆನ್ಸಿ ರೊಟೀನು, ವಾಟ್ ಐ ಈಟ್ ಇನ್ ಅ ಡೇ, ಅದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಬಟ್ ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಇದು ಮೊನ್ನೆ ಅಷ್ಟೇ ಅಮ್ಮನ ಮನೆಗೆ ಹೋಗಿದ್ದೆ, ಚೌತಿ ದಿನ ಆಗಿರೋದ್ರಿಂದ ಸರಿ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಆ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಹೇಳಿ ಡಿಲೇ ಮಾಡಿದ್ದೀನಿ ಅಷ್ಟೇ. ಸೊ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ನನ್ನ ತಮ್ಮ ಇದು ಸೊ ಫಸ್ಟ್ ಟೈಮ್ ಏನಲ್ಲ, ತುಂಬ ಸಲ ತೋರಿಸಿದ್ದೀನಿ, ತುಂಬ ದಿನಗಳ ನಂತರ ವೀಡಿಯೋನಲ್ಲಿ ಬಂದಿದ್ದಾನೆ. ಸೊ ಅವ್ನು ಬಂದರೆ ಸಮನ್ವಿ ಅವನ ಜೊತೆನೇ ಆಟ ಆಡಿಕೊಂಡು ಕಾಲ ಕಳೆಯೋದು ಜಾಸ್ತಿ. ಇವಾಗ ನೋಡಿ ಹೆಂಗ್ ಹೊಂದ್ಕೊಂಡಿದೆ ಅದಿತಿ ಕಡೆ. ಅತ್ತೆ ಬಂದ್ಲು ಈಗ ನೀನ್ ಎಣ್ಸು, ನಾನು ಹಿಂಗ ಅಂದಾಗ ಎಣ್ಸು, ಎಣ್ಸು ಒಂದನ್ನು ಹಿಂಗ್ ಕುತ್ಕೊಳ್ಳೋ ಚೇರ್ ಹಂಗ್ ನೋಡ್ದಾಯ್ತಾ?
ಹೆಂಗ್ ಬಿದ್ದು ಪರ್ಸು ಇಲ್ಲಿಂದ ತಕ್ಕ. ಈಗ ನಾನು ಲೆಟರ್ ಬರೀತೀನಿ, ABCD ಬರೀತೀನಿ. ನೀನು ಯಾವ ಲೆಟರ್ ಬರ್ದೆ ಅಂತ ಹೇಳ್ಬೇಕು. ಇನ್ನೇ ಕೇಳುತ್ತೆ. ಯಾವ್ದು ಬರ್ದೆ ಹೇಳು. ಗುಡ್. ಅಲ್ಲ, ಇನ್ನೊಂದ್ಸಲಿ ಬರೀತೀನಿ ನಾನು. ಎಸ್ ಅಲ್ಲ, ಅವಳಿಗೆ ನೀವು ಬರೆಯೋದ್ರಲ್ಲಿ ಕಚ್ಗುಳಿ ಆಗೋದು ಗೊತ್ತಾಗ್ತಾ ಇಲ್ಲ. ನೀನು ABCD ಅಂದ್ರೆ ಅವಳು ನೆಕ್ಸ್ಟ್ B ಬರೀತಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು. ಸರಿ, ಈಗ ನಂಬರ್ಸ್ ಬರೀತೀನಿ. ಯಾವ ನಂಬರ್ ಬರ್ದೆ ಹೇಳ್ಬೇಕು, ಆಯ್ತಾ? ಸೂಪರ್. ಸೂಪರ್. ಈಗ ನೋಡು, ಮತ್ತೆ ನೋಡು. ಅಲ್ಲ, 6. ಸರಿ ಸಮನ್ವಿ ಅಲ್ಲಿ ಆಟ ಆಡ್ತಾ ಇದ್ಲು. ಸರಿ ಅಮ್ಮ ಏನು ಮಾಡ್ತಿದ್ದಾರೆ, ಅದೊಂದು ಮಸಾಲೆ ಹೇಗೆ ರುಬ್ತಿದ್ದಾರೆ ಹೇಳ್ಬಿಡೋಣ ಅಂತ ಬಂದೆ. ಆ್ಯಕ್ಚುಲಿ ಅಮ್ಮ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಯಿಸ್ಕೊಂಡಿರೋ ಟೊಮ್ಯಾಟೊ, ಒಣ ಕೊಬ್ಬರಿ, ಹಸಿ ಕಾಯಿ ತುರಿ ಎರಡೂ ಹಾಕ್ತಾರೆ. ಅದಾದಮೇಲೆ ವಾಂಗಿಬಾತ್ ಪುಡಿ, ಅದು ಬಿಸಿಬೇಳೆ ಬಾತ್ ಪುಡಿ ಯಾವುದಾದ್ರೂ ಹಾಕಿ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ವ, ಇದಕ್ಕೆ ಹಾಕ್ಕೊಳ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಬಿಸಿಬೇಳೆ ಬಾತ್ಗೆ ಅಕ್ಕಿನೂ ಸೇರಿಸಿ ಬೇಳೆ ಜೊತೆನೇ ಇಟ್ಬಿಡ್ತೀನಿ. ಆದರೆ ಅಮ್ಮ ಬೇಳೆ ಎಲ್ಲ ಬೆಂದ ಮೇಲೆ ಅದಾದಮೇಲೆ ಅಕ್ಕಿ ಹಾಕಿ ಬೇಯಿಸ್ತಾರೆ. ಸೊ ಅಲ್ಲಿ ಅಡುಗೆ ನಡೀತದೆ. ಇವಳು ನೋಡಿ ಇಲ್ಲಿ ನನ್ನ ತಮ್ಮನ ಹತ್ರ ಕಾಲ ಮೇಲೆಲ್ಲ ಟ್ಯಾಟೂ ಹಾಕ್ಸ್ಕೊಂಡು ಸ್ಟಿಕ್ಕರ್ ಹಾಕ್ಸ್ಕೊಂಡು ಅದು ಇದು ಆಟ ಆಡ್ತಿರ್ತಾಳೆ. ಅವಳಿಗಂತೂ ಇಲ್ಲಿ ಬಂದರೆ ಭಯಂಕರ ಖುಷಿ. ಯಾರೂ ಹೇಳೋರಿಲ್ಲ, ಆಟ ಆಡ್ಸೋದು ಕುಣಿಸೋದು ಎಲ್ಲ ತುಂಬಾ ಜಾಸ್ತಿ. ಸೊ ಅವಳಿಗೆ ತುಂಬ ಫ್ರೀಡಮು, ಖುಷಿ ಕೂಡ ಜಾಸ್ತಿ. ಏನಪ್ಪ ರಾತ್ರಿ ಅದಕ್ಕೊಂದು ದಿವಸ ಬೇಳೆ ಒಬ್ಬಟ್ಟಂತೆ. ಹೂ ಕಣಪ್ಪ ಮಾಡ್ಕೊಡ್ತೀನಿ. ಯಾಕೆ ಹಿಂಗೆ ಓಡ್ ಬಂದೆ? ಯಾಕೆ ಹಂಗೆ ಓಡ್ ಬಂದೆ? ಸಾಂಬಾರು ಮಾತಾಡ್ಕೊಂಡು ಆಟ ಆಡ್ಕೊಳ್ಳೋ ಅಷ್ಟರಲ್ಲಿ ಬಿಸಿಬೇಳೆ ಬಾತ್ ರೆಡಿನೇ ಆಗೋಯ್ತು. ಸೊ ನಾವೆಲ್ಲ ಯೂಶ್ವಲಿ ಒಟ್ಟಿಗೆ ಕುತ್ಕೊಂಡು ಕೆಳಗೆ ಕುತ್ಕೊಂಡೇ ಊಟ ಮಾಡಿ ಅಭ್ಯಾಸ ಮೊದಲಿಂದ. ಈ ಥರ ಕುತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ತಮ್ಮಗೆ ರೀಸೆಂಟಾಗಿ ಮಗು ಆಗಿದೆ. ತುಂಬ ಜನ ಕೇಳ್ತಾಯಿದ್ರಿ ಯಾವ ಮಗು ಆಗಿದೆ ಅಂತ. ಅವ್ರಿಗೆ ಗಂಡು ಮಗು ಆಗಿದೆ. ಆಯಿತು, 2 ತಿಂಗಳಾಯಿತು ಮಗು ಆಗಿ. ಸೊ ಈಗಲೇ ಮಗು ತೋರ್ಸೋದು ಬೇಡ ಅಂತ ನಾನು ಯಾವತ್ತೂ ವೀಡಿಯೋನಲ್ಲೂ ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಅವನಿಗೆ 3 ತಿಂಗಳಾದಮೇಲೆ ತೋರಿಸ್ತೀನಿ. ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕ್ಕೊಂಡು ಖಾರ ಬೂಂದಿ ಹಾಕ್ಕೊಂಡು ತಿಂದ್ರಂತೂ ಅದು ಎಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅದಂತೂ. ಊಟ ಎಲ್ಲ ಮುಗಿಸಿ ಅಷ್ಟು ಹೆವಿ ಊಟ ಮಾಡಿದ್ಮೇಲೆ ನಿದ್ದೆ ಬರದೇ ಇರುತ್ತಾ. ಚೆನ್ನಾಗಿ ಊಟ ಎಲ್ಲ ಮಾಡಿ ನಿದ್ದೆ ಮಾಡಿಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ಆ ಗ್ಯಾಪಲ್ಲೇ ಒಂದು 10 ನಿಮಿಷ ಮಳೆ ಕೂಡ ಬಂದಿದೆ. ಸರಿ ಮೇಲೆ ಹೋಗಿ ವಾಕ್ ಮಾಡೋಣ ಅಂತ ಬಂದೆ. ಟೆರೆಸ್ ಮೇಲೆ ಹೋದರೆ ಒಂಥರ ಖುಷಿ ನನಗೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಮಾತಾಡ್ಕೊಂಡು. ಹಾಗೆ ಈಗ ಎದ್ದು ಕಾಫಿ ಎಲ್ಲ ಕುಡಿದು ಟೆರೆಸ್ ಮೇಲೆ ವಾಕ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಬಂದಿದ್ದೀವಿ. ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂತು. ಇಲ್ಲಿ ಮೇಲೆ ಎಲ್ಲ ಪಾಟಲ್ಲೇ ಗಿಡಗಳೆಲ್ಲ ಹಾಕಿದ್ರು. ರೀಸೆಂಟಾಗಿ ಕಟ್ ಮಾಡಿ ಅದು ರೀಪಾಟಿಂಗ್ ಎಲ್ಲ ಮಾಡಿದ್ದಾರೆ. ಗಿಡಗಳಂತೂ ಇಲ್ಲಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಆ್ಯಂಡ್ ದೊಡ್ಡ ಟೆರೆಸ್ ಏರಿಯಾ ಅಲ್ವಾ, ಸೊ ವಾಕ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಮೇಲ್ಗಡೆ ವಾಕ್ ಮಾಡಿದ್ರೇ ಎಷ್ಟು ಹಿತ ಅನಿಸುತ್ತೆ. ಹೊರಗಡೆ ಹೋಗೋದು ಬೇಡ, ಮೇಲೆ ಆರಾಮಾಗಿ ವಾಕ್ ಮಾಡ್ಬೋದು. ಏನಂದರೆ ಒಂದು 2 ಫ್ಲೋರ್ ಹತ್ಕೊಂಡು ಹೋಗಬೇಕು, ಅದೇ ಪ್ರಾಬ್ಲಮ್. ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ವಾಕ್ ಮಾಡ್ತಿದ್ದೆ. ಸೊ ನಾನು ಟೈಮ್ ಲ್ಯಾಪ್ಸ್ಗೆ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ವೀಡಿಯೋನು. ಸೊ ನಾನು ಒಳ್ಳೆ ಓಡ್ತಿರೋ ಥರ ಕಾಣಿಸ್ತದೆ ಇಲ್ಲಿ ನಾನು ವಾಕ್ ಮಾಡ್ತಾ ಇರೋದು. ಫುಲ್ ಮೇಲಿರೋದ್ರಿಂದ ಮಳೆ ಬೇರೆ ಬಂದಿರೋದ್ರಿಂದ ತಂಪು ಗಾಳಿ, ವಾಕಿಂಗ್ ಮಾಡೋದು ಆಯಾಸನೇ ಅಂತ ಅನ್ಸೋದಿಲ್ಲ, ಚೆನ್ನಾಗಿರುತ್ತೆ. ವಾಕ್ ಮಾಡಿದ್ಮೇಲೂ ಕೂಡ ಅಲ್ಲಿ ಸುಮಾರು ಹೊತ್ತು ಕೂತ್ಕೊಂಡಿದ್ರೆ ಚೆನ್ನಾಗಿರುತ್ತೆ ತಂಪಾಗಿ. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪಾಜಿ ಇದಿಟ್ಟಿರ್ತಾರೆ ಮಡಿಕೆನಲ್ಲಿ ನೀರು ಕಾಳುಗಳು ಎಲ್ಲ. ಸೊ ಪಾರಿವಾಳ, ಕಾಗೆ, ಪಕ್ಷಿಗಳೆಲ್ಲ ಬಂದು ಸಂಜೆ ಹೊತ್ತು ನೀರು ಕುಡಿದು ತಿನ್ಕೊಂಡು ಹೋಗ್ತವೆ. ಸೊ ಒಂದು ಸ್ವಲ್ಪ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ಈ ಥರದ್ದೆಲ್ಲ ನೋಡೋದಕ್ಕೆ ಮತ್ತು ವೀಡಿಯೋ ಮಾಡೋದಕ್ಕೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ.
ಮತ್ತು ಇನ್ನೊಂದು ಏನು ಗೊತ್ತಾ, ಇವತ್ತು ನಾನು ನಿಮಗೆ ಗಸಗಸೆ ಪಾಯಸ ಮಾಡೋ ರೆಸಿಪಿ ತೋರಿಸ್ತೀನಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಗಸಗಸೆ ಪಾಯಸ, ಬಿಸಿಬೇಳೆಬಾತು ಇದೆಲ್ಲ ಅವ್ರು ತುಂಬ ಫೇಮಸ್ಸು. ಸೊ ಅವ್ರು ಮಾಡೋದು ಗಸಗಸೆ ಪಾಯಸ ಹೇಗೆ ಅನ್ನೋ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ವಾಕ್ ಮಾಡೋಕ್ಕೆ ಅಂತ ಟೆರೆಸ್ ಮೇಲೆ ಬಂದಾಗ ಆ್ಯಕ್ಚುಲಿ ಸಮನ್ವಿ ಮಲಗಿದ್ಲು. ಸರಿ ಮಲಗಿದಾಳಲ್ಲ, ಬೇಗ ವಾಕ್ ಮಾಡೋಣ, ಅವಳು ಎದ್ರಂತೂ ನನಗೆ ವಾಕ್ ಮಾಡೋಕ್ಕಾಗೋದೇ ಇಲ್ಲ. ಆದರೂ ಅಷ್ಟಲ್ಲಿ ಎದ್ದು ಬೇಗ ಮುಖ ತೊಳ್ಕೊಂಡು ಮೇಲೆ ಬಂದುಬಿಟ್ಲು. ಸೊ ಗಸಗಸೆ ಪಾಯಸಕ್ಕೆ ಹುರ್ಕೊಳ್ತಿದ್ದಾರೆ. ಇಲ್ಲಿ ಮೊದಲಿಗೆ ಒಂದು ಹಿಡಿಯಷ್ಟು, ಒಂದು ಸ್ವಲ್ಪ ಅಕ್ಕಿ, ಒಂದು 2 ಚಮಚ ಅಂತ ಇಟ್ಕೊಳ್ಳಿ, ಒಂದು 2 ಚಮಚದಷ್ಟು ಅಕ್ಕಿ. ಇದು ಸುಮ್ಮನೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿ 2 ಚಮಚದಷ್ಟು ಮೊದಲು ಅಕ್ಕಿ ಹಾಕ್ಕೊಂಡು ಹುರ್ಕೊಳ್ತಿದ್ದಾರೆ. ಅದಾದಮೇಲೆ ಗಸಗಸೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಗಸಗಸೆ ಎಲ್ಲ ಚಟ್ಪಟ ಅಂದು ಅದೊಂದು ಘಮ ಬರುತ್ತೆ. ಅಲ್ಲಿವರೆಗೂ ಗಸಗಸೆ ಅಕ್ಕಿ ಎರಡೂ ಸಣ್ಣ ಉರಿನಲ್ಲಿ ಇಟ್ಕೊಂಡು ಹುರ್ಕೊಳ್ತಿದ್ದಾರೆ ಅಮ್ಮ. ನನ್ನ ವಾಯ್ಸ್ ಇನ್ನೂ ಸ್ವಲ್ಪ ಮೂಗ್ ಬ್ಲಾಕ್ ಆದಂಗೆ ಇದೆ. ಕೋಲ್ಡ್ ಆ್ಯಕ್ಚುಲಿ ಸರಿ ಹೋಯಿತು, ಬಟ್ ವಾಯ್ಸು ನೋಸ್ ಬ್ಲಾಕ್ ಯಾಕೋ ಸರಿ ಹೋಗ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಅದು ನನಗೆ ಒಂಥರ ಡಿಸ್ಕಂಫರ್ಟ್ ಥರ ಇದೆ. ಗಸಗಸೆ ಎಲ್ಲ ಹುರ್ಕೊಂಡು ಚಟ್ಪಟ ಅಂದ ತಕ್ಷಣ ಆರಿಸ್ಬಿಟ್ಟು ಬೇರೆ ತಟ್ಟೆಗೆ ಹಾಕ್ಕೊಳ್ಬೇಕು. ಅದು ಪೂರ್ತಿ ಆರೋವರೆಗೂ ಬಿಡಬೇಕು. ಅದು ಪೂರ್ತಿ ಆರಿದ ಮೇಲೆ ಈಗ ಗಸಗಸೆ ಮತ್ತು ಅಕ್ಕಿ ಏನು ಹುರ್ಕೊಂಡಿದ್ದೀವಿ ಅದು, ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೊಬ್ಬರಿ ತುರಿ ಹಾಕ್ಕೊಂಡು ಮಿಕ್ಸಿಗೆ, ಜೊತೆಗೆ ಒಂದು 2 ಹಿಡಿಯಷ್ಟು ಕಾಯಿ, 2-2.5 ಹಿಡಿಯಷ್ಟು ಕಾಯಿ ಹಾಕ್ಕೊಳ್ತಿದ್ದಾರೆ. ಅದು ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಾಯಿ ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ಕಾಯಿ ತುರಿನೂ ಫ್ರೆಶ್ ಆಗಿ ತುರ್ಕೊಂಡಿರೋ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಬಾದಾಮಿ, ಒಂದು 5-6 ಬಾದಾಮಿ ಮತ್ತು ಸ್ವಲ್ಪ ಗೋಡಂಬಿ, ಇದೆಲ್ಲ ಸ್ವಲ್ಪ ಪಾಯಸ ರಿಚ್ ಆಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಗೋಡಂಬಿ ಒಂದು ಸ್ವಲ್ಪ ಕೈಗೆ ಎಷ್ಟು ಬರುತ್ತೋ ಎಷ್ಟು ಹಾಕ್ಬೋದು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಸೊ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಕೈ ಹಿಡಿಗೆ ತೊಗೊಳ್ತೀವಿ. ಸೊ ಅದೇ ಥರನೇ ಬರೀ ಗೋಡಂಬಿ ತಿನ್ನೋಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ದ್ರಾಕ್ಷಿ ಗೋಡಂಬಿ ಎರಡೂ ಸೇರಿಸ್ಕೊಂಡು ನಾನು ತಿಂತಾಯಿದ್ದೀನಿ. ಸೊ ಅಮ್ಮ ಇಲ್ಲಿ ರುಬ್ಬೋದಕ್ಕೆ ಏಲಕ್ಕಿನೂ ಹಾಕ್ಕೊಳ್ತಿದ್ದಾರೆ. ಗೋಡಂಬಿ, ಆಮೇಲೆ ಏಲಕ್ಕಿ, ಅದಾದಮೇಲೆ ಬಾದಾಮಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಿದ್ದಾರೆ. ಏಲಕ್ಕಿ ಒಂದು 4-5 ಹಾಕ್ಕೊಂಡ್ರೆ ಸಾಕು, ಘಮ ಚೆನ್ನಾಗಿ ಬರುತ್ತೆ. ಬಿಕಾಸ್ ಗಸಗಸೆ ಎಲ್ಲನೂ ಜಾಸ್ತಿ ಹಾಕಿದಾರಲ್ಲ. ಸೊ ಒಂದು 4-5 ಏಲಕ್ಕಿ ಬೇಕೇ ಬೇಕು. ಈಗ ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾಗೋವರೆಗೂ ಆದಷ್ಟು ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಒಂದು ಸ್ಟೇನರ್ಗೆ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೋಬೇಕದು. ರುಬ್ಕೊಂಡಿರೋದಲ್ಲ ಕಾಯಿ ಮತ್ತು ಗಸಗಸೆ ಎಲ್ಲ ಚೆನ್ನಾಗಿ ನುಣ್ಣಗೆ ನುರಿದಿರತ್ತಲ್ಲ. ಸೊ ಈಗ ಅದ್ರದ್ದು ಹಾಲು ತೆಕ್ಕೊಳ್ಬೇಕಷ್ಟೇ. ಮೇಯ್ನಾಗಿ ಇಷ್ಟೇ ಪ್ರೊಸೀಜರು. ಇದು ಪೂರ್ತಿ ಹಾಲೆಲ್ಲ ಪೂರ್ತಿ ತೆಕ್ಕೊಂಡು, ಬೇಕಂದರೆ ಇನ್ನೊಂದು ಸಲ ಮಿಕ್ಸಿಗೆ ಇದ್ರ ಜೊತೆ ನೀರು ಹಾಕ್ಕೊಂಡು ಮತ್ತೊಂದು ಸಲ ರುಬ್ಕೊಂಡು ಹಾಲು ತೆಕ್ಕೊಳ್ಬೋದು. ಬಟ್ ಅಮ್ಮ ಆ ಥರ ಮಾಡೋದಿಲ್ಲ. ಇದನ್ನೇ ಗಟ್ಟಿಯಾಗಿ ರುಬ್ಕೊಂಡು ಒಂದೇ ಸಲ ಹಾಲು ತೆಕ್ಕೊಳ್ತಾರೆ. ಅದ್ರ ಸತ್ವ ಎಲ್ಲ ಹಾಗೇ ಇರುತ್ತೆ. ರುಚಿ ತುಂಬ ನೀರು ಹಾಕ್ಬಿಟ್ರೆ ಡೈಲ್ಯೂಟ್ ಆಗುತ್ತೆ ಅಂತ ಹೇಳಿ ಒಂದೇ ಸಲ ರುಬ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಶೋಧಿಸ್ಕೊಳ್ತಿದ್ದಾರೆ. ಸೊ ಚೆನ್ನಾಗಿ ಇದು ಆ್ಯಕ್ಚುಲಿ ಕೋಲ್ಡ್ ಇದ್ದಾಗೆಲ್ಲ ಬಿಸಿ ಬಿಸಿ ಗಸಗಸೆ ಪಾಯಸ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಫೇವ್ರೇಟ್. ಇದು ಚೆನ್ನಾಗಿ ಎಲ್ಲದನ್ನು ಕಾಯಿ ಹಾಲೆಲ್ಲ ತೆಕ್ಕೊಂಡ್ಮೇಲೆ, ಕಾಯಿ ಗಸಗಸೆ ಹಾಲೆಲ್ಲ ತೆಕ್ಕೊಂಡ್ಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು. ಇಲ್ಲಿ ಇದು ಜೋನಿ ಬೆಲ್ಲ, ಇದು ಸ್ವಲ್ಪ ಈ ಥರ ಇರುತ್ತೆ. ನೀವು ಬೇಕಾದರೆ ಉಂಡೆ ಬೆಲ್ಲ ಅಥವಾ ಅಚ್ಚ ಬೆಲ್ಲ ಯಾವುದಾದ್ರೂ ಹಾಕ್ಕೊಳ್ಬೋದು. ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಬಿಕಾಸ್ ಕುದ್ದು ಆರಿದ ಮೇಲೆ ಮತ್ತೊಂದ್ಸಲಿ ಹಾಲು ಹಾಕ್ತೀವಿ, ಆಗ ಸಿಹಿ ಸರಿ ಹೋಗುತ್ತೆ. ಸೊ ಸ್ವಲ್ಪ ಹೆಚ್ಚಿಗೆ ಸಿಹಿ ಇದ್ರೇನು ಪರವಾಗಿಲ್ಲ. ಅಂದರೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ ಸಕ್ಕರೆಗಿಂತ. ಬೆಲ್ಲ ಎಲ್ಲ ಹಾಕಿದ್ಮೇಲೆ ಈಗ ಇದನ್ನು ಒಲೆ ಮೇಲೆ ಸಣ್ಣ ಉರಿಲಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಏನು ಕುದಿಬೇಕಾಗಿಲ್ಲ. ಬೆಲ್ಲ ಕರಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಗಸಗಸೆ ಪಾಯಸ ಆಲ್ಮೋಸ್ಟ್ ಆಗೋಗುತ್ತೆ. ಗಸಗಸೆ ಮತ್ತು ಕಾಯಿ ಹಾಲು ತೆಕ್ಕೊಂಡಾಗ ಬೆಳ್ಳಗಿತ್ತು. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ಬಣ್ಣಕ್ಕೆ ಬಂದಿದೆ. ಆ್ಯಕ್ಚುಲಿ ಸಕ್ಕರೆ ಹಾಕ್ಕೊಂಡ್ರೆ ಬಣ್ಣ ಬೆಳ್ಳಗೆ ಇರುತ್ತೆ, ಬಟ್ ಬೆಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಗುಡ್ ಕೂಡ ಸಕ್ಕರೆಗಿಂತ ಬೆಲ್ಲ ಹಾಕೋದು ಆರೋಗ್ಯಕ್ಕೆ ಒಳ್ಳೆಯದು. ಹೀಗೆ ಒಂದು ಕುದಿ ಬಂದ ತಕ್ಷಣವೇ ಗ್ಯಾಸ್ ಆರಿಸ್ಬಿಡ್ಬೇಕು. ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ಇದು ಗ್ಯಾಸ್ ಆರಿಸ್ಬಿಟ್ಟು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಹಾಲು, ತಣ್ಣಗಿರೋ ಹಾಲು, ಬಿಸಿನಲ್ಲೇ ಹಾಲು ಹಾಕಿದ್ರೆ ಏನಾಗುತ್ತೆ, ಓಡಾಡೋಕ್ಲಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ಪಾಯಸ ಇದಕ್ಕೆ ತಣ್ಣಗಿರೋ ಹಾಲು ಹಾಕ್ಕೊಂಡು ಬೆರೆಸ್ಕೊಂಬಿಟ್ರೆ ಗಸಗಸೆ ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗಿಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಸುಲಭ ಕೂಡ ಮಾಡೋದಿದ್ದು.
ಸೊ ಪಾಯಸ ಎಲ್ಲ ಮಾಡಿದ್ದಾಯಿತು ಅಡುಗೆ, ಮತ್ತು ಇನ್ನೂ ಅಮ್ಮ ಚಪಾತಿ ಗೊಜ್ಜು ಎಲ್ಲ ಮಾಡ್ತಿದ್ರು. ಅದೆಲ್ಲನೂ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈಚೆ ಸಮನ್ವಿ ನಮ್ಮ ಅಪ್ಪಾಜಿ ಜೊತೆ ಆ ಬೊಂಬೆಗಳನ್ನೆಲ್ಲ ಸೇರಿಸ್ಕೊಂಡು ಆಟ ಆಡ್ತಾಯಿದ್ಲು. ಇದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಹಾಗಾಗಿ ನಾನು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಎಷ್ಟಾಯಿತೋ ಅಷ್ಟು ಮಾಡ್ಕೊಂಡಿದ್ದೀನಿ ಇವತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಸರಿ, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.